ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮ ಮನೆಯಲ್ಲಿದ್ದೀನಿ. ನೆನ್ನೆನೇ ಬಂದೆ ಆ್ಯಂಡ್ ಇಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಹಂಗಾಗಿ ಸಮ್ಮರ್ ಹಾಲಿಡೇಸ್ ಕೂಡ ಇತ್ತು. ಸೊ ಹಂಗಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ಶನಿವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ. ಸೊ ಬೇಗ ಹೋಗಿ ನಾನು ವೀಡಿಯೋಸ್ನ ವಾಚ್ ಮಾಡೋದು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಈ ನಡುವೆ ಅಂತೂ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಅಂತಂದರೆ ಟೈಮೇ ಆಗ್ತಾಯಿಲ್ಲ ನನಗೆ. ಸೊ ಇವತ್ತು ಅಮ್ಮ ಮನೇಲಿದ್ದೆ ಅಲ್ವಾ, ಸೊ ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರಿಗೆ ಒಂದು 2-3 ಡ್ರಾಪ್ ಆಗೋಷ್ಟು ಲೆಮನ್ ಜ್ಯೂಸ್ನ ಸೇರಿಸ್ಕೊಂಡು ಅದನ್ನು ಕುಡ್ಕೊತಾ ಇದ್ದೀನಿ. ಈ ಥರ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಡ್ರಿಂಕ್ ಕುಡಿದ್ರೆ ಆ ಎನರ್ಜಿ ಲೆವೆಲ್ಲೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರದ್ದೆಲ್ಲ. ಆ್ಯಂಡ್ ನಮ್ಮಿಬ್ಬರು ಮಕ್ಕಳು ಕೂಡ ಇನ್ನೂ ಮಲಗಿದ್ರು. ಸರಿ, ನಾವು ಅವ್ರು ಎದ್ದೇಳಷ್ಟರಲ್ಲಿ ನನ್ನ ಡ್ರಿಂಕ್ನ ಕುಡ್ಕೊಂಡ್ಬಿಟ್ಟು ಅದಾದಮೇಲೆ ಇನ್ನು ಬೇರೆ ಕೆಲಸ ಏನಿದೆ ಅದನ್ನು ಶುರು ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕುಡ್ಕೊಂಡಿದ್ದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪೊಂಗಲ್ ಮಾಡಿದ್ದೆ. ರೆಸಿಪಿನೇನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಪೊಂಗಲ್ಲು ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ನಾನು ಅಮ್ಮ ಇಲ್ಲಿ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಈಗ ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ದೇವಸ್ಥಾನದಲ್ಲಿ ಅಭಿಷೇಕ ಇದೆ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ಚಿಕ್ಕಮ್ಮ ಇಲ್ಲಿ ನೋಡಿಲಿ, ಚೀಕು ಇಲ್ಲಿ, ನಮ್ಮ ಚೀಕು ಈ ಥರ ರೆಡಿ ಆಗಿದ್ದಾನೆ. ಎಷ್ಟು ಕ್ಯೂಟ್ ಆಗಿದ್ದಾನಲ್ವಾ? ಹೊಡಿಬೇಡ. ಸೊ ಬನ್ನಿ ಹೋಗೋಣ. ತಗೊಡ್ತೀನಿ ಬಾ. ಉಣ್ಣಿ ರಾಮ. ಚಾರ್ವಿಕ್ ಹಾಯ್ ಮಾಡು. ನೆಕ್ಸ್ಟ್ ದಿನ ನಾವೆಲ್ಲರೂ ರೆಡಿಯಾಗಿ ಹೋಗಿದ್ದು ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಬೆಳಿಗ್ಗೆನೇ ಮುಗ್ದೋಗಿತ್ತು ಅಭಿಷೇಕ. ನಾನು ಅಭಿಷೇಕಕ್ಕೆ ಅಂತ ಹೇಳಿದ್ದೀನಿ, ಸಾರಿ. ಇದು ಬಂದುಬಿಟ್ಟು ಮಹಾಮಂಗಳಾರತಿಗೆ ಹೋಗ್ತಾ ಇರೋದು ನಾವು. ಬೆಳಿಗ್ಗೆ ಅಭಿಷೇಕಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಸೊ ಹಂಗಾಗಿ ನಾನು ರೆಡಿಯಾಗಿದ್ದೆ ಅಲ್ವಾ, ನಾನು ಕೂಡ ಇದ್ದೆ ಅಲ್ವಾ. ಸೊ ಹಂಗಾಗಿ ಮಹಾಮಂಗಳಾರತಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಹೆಂಗೆ ಅಂತಂದರೆ ಒಂದೊಂದು ದಿನ ಒಬ್ಬೊಬ್ರದ್ದು ಪೂಜೆ ಇರುತ್ತೆ. ಅಂದರೆ ಒಂದೊಂದು ಜಾತಿದು ಒಂದೊಂದು ದಿನ ಪೂಜೆ ಇರುತ್ತೆ. ಸೊ ನಮ್ಮೂರಲ್ಲಿ ಜಾತ್ರೆ 1 ವಾರ ನಡೆಯುತ್ತೆ. ಅಂದರೆ ಈ ಗುರುವಾರ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಗುರುವಾರಕ್ಕೆ ಜಾತ್ರೆ ಎಂಡ್ ಆಗುತ್ತೆ. ಆ್ಯಂಡ್ ಡೈಲಿ ದೇವ್ರ ಮೆರವಣಿಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನಮ್ಮೂರಲ್ಲಂತೂ ಜಾತ್ರೆ. ಹಾಗೆ ಆಯಾ ಜಾತಿಯವರು ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ನ ಇಟ್ಕೊಂಡಿರ್ತಾರೆ. ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇವತ್ತು ಕೂಡ ಹಾಗೆ ನಮ್ಮಮ್ಮ ಅಂದರೆ ಅವರು ಇದ್ರದ್ದು ಪೂಜೆ ಇತ್ತು. ಸೊ ಹಂಗಾಗಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಬಂದು ಇಲ್ಲಿ ಊಟಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ದಿನ ಆಗಿತ್ತು ನಾನು ಈ ಥರ ಮದುವೆ ಊಟ ಅಥವಾ ದೇವಸ್ಥಾನದ ಊಟ ತಿಂದು. ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನೆಮ್ಮದಿಯಾಗಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲಿ ಊಟಕ್ಕಂತೂ ತುಂಬ ಸ್ಪೆಷಲ್ ಮಾಡಿದರು. ಒಂದು 2-3 ಥರದ ಪಲ್ಯ, ಅನ್ನ ಸಾಂಬಾರು, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಗೌತಮ್ ನೋಡಿ ಇಲ್ಲಿ ಊಟ ಬಡಿಸ್ತಾ ಇದ್ದಾನೆ. ನಮ್ಮ ಗೌತಮೇ ಅಂತಲ್ಲ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಆಯಾ ದಿನ ಯಾರ್ಯಾರು ಪೂಜೆ ಇರುತ್ತೋ ಅವರು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಅದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅದಾದಮೇಲೆ ದೇವ್ರು ಕೂಡ ತುಂಬ ಚೆನ್ನಾಗಿದ್ದರು. ಅಂದರೆ ತುಂಬ ರಶ್ ಇತ್ತು. ಸೊ ಹಂಗಾಗಿ ಹತ್ತಿರದಿಂದ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ದೂರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ಹೆಲೋ ಫ್ರೆಂಡ್ಸ್, ಮತ್ತೆ 4 ಡೇಸ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ತೇರು ಎಳಿತಾ ಇದ್ದಾರೆ. ಸೊ ಹಂಗಾಗಿ ರೆಡಿ ಆಗಿದ್ದೀವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಒಂದು ಚಿಕ್ಕು ಮಲಗಿದ್ದಾನೆ, ಸಾಲ್ವಿ ಕಾಚೆ ಆಡ್ತಾ ಇದ್ದಾನೆ. ಸೊ ಹೋಗಬೇಕು. ಬನ್ನಿ ನಮ್ಮೂರ ಜಾತ್ರೆ ಹೇಗೆ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ತೇರು ಬೇಗ ಎಳ್ದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಬೇಗ ರೆಡಿಯಾಗಿ ಹೋದ್ವಿ. ಇನ್ನೇನು ದೇವ್ರನ್ನ ಅದ್ರಲ್ಲಿ ಕೂಡಿಸ್ಬಿಟ್ಟು ಇನ್ನು ತೇರು ಎಳಿಯೋದೆ. ಇದು ಬಂದುಬಿಟ್ಟು ಈ ಥರ ತೇರು ಸುತ್ತೂರ ಒಂದು 3 ರೌಂಡ್ ಹಾಕ್ತಾರೆ ದೇವ್ರನ್ನ. ಈ ಥರ 3 ರೌಂಡ್ ಹಾಕ್ತಿದ್ದಾದಮೇಲೆ 3ನೇ ರೌಂಡ್ಗೆ ತೇರೊಳಗಡೆ ದೇವ್ರನ್ನ ಇಟ್ಬಿಟ್ಟು ಇನ್ನು ಅದಾದಮೇಲೆ ಪೂಜೆ ಎಲ್ಲ ಮಾಡಿ ತೇರು ಎಳಿಯೋದಷ್ಟೇ. ತುಂಬ ಚೆನ್ನಾಗಿರುತ್ತೆ. ನನಗೆ ನಮ್ಮ ಚೀಕು ತುಂಬ ಹಠ ಮಾಡ್ತಾಯಿದ್ದ. ಸೊ ಹಂಗಾಗಿ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕಾಗಲಿಲ್ಲ. ನಾನು ಈ ಕಡೆ ಬಂದುಬಿಟ್ಟೆ. ಇರೋಷ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇನ್ನು ಅದಾದಮೇಲೆ ಈ ಕಡೆ ಬಂದುಬಿಟ್ಟೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟು 3 ಸುತ್ತೆಲ್ಲ ಹಾಕಿ ದೇವ್ರನ್ನ ಈಗ ಒಳಗಡೆ ಎತ್ತಿಡ್ತಾ ಇದ್ದಾರೆ ದೇವ್ರನ್ನ. ತುಂಬ ಚೆನ್ನಾಗಿರುತ್ತೆ. ತೇರು ಕೂಡ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ, ಅಂದರೆ ಹಳ್ಳಿಯಲ್ಲಿರೋರಿಗೆ ಪಕ್ಕ ಗೊತ್ತಿರುತ್ತೆ ತೇರು ಎಳಿತಾರೆ, ಯಾವ ಥರ ಎಳಿತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಹೆಂಗೆ ಅಂತಂದರೆ ನಾವೆಲ್ಲ ಪೂಜೆ ಸಾಮಾನು ಎತ್ಕೊಂಡು ಹೋಗ್ತೀವಿ. ಪೂಜೆ ಸಾಮಾನು ಎತ್ಕೊಂಡು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಈ ಥರ ತೇರು ಎಳೆಯುವಾಗ ನಾವು ಬಾಳೆಹಣ್ಣನ್ನು ಹಾಕ್ತೀವಿ ತೇರ ಮೇಲೆ. ಬಟ್ ಬಾಳೆಹಣ್ಣನ್ನು ಯಾಕೆ ಹಾಕ್ತೀವಿ ಅಂತ ಗೊತ್ತಿಲ್ಲ ನನಗೆ. ಬಟ್ ಈ ಥರ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ಮತ್ತು ಸಾಯಂಕಾಲ ಇದೆಲ್ಲ ತೇರು ಎಳೆದಿದ್ದಾದಮೇಲೆ ದೇವಸ್ಥಾನದ ಮುಂದೆ ತೇರು ಎಳಿತಾರೆ.
ಆವಾಗ ನಾವು ಎಳೆಯೋದಕ್ಕಾಗಲ್ಲ ಅಲ್ವಾ, ಸೊ ಹಂಗಾಗಿ ದೇವರು ಮೆರವಣಿಗೆ ಬರ್ತಾರೆ ದೇವಸ್ಥಾನ ಸುತ್ತೂರ. ಸೊ ಆವಾಗ ಯಾರು ಬೇಕಾದರೂ ಎಳಿಬೋದು, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಎಳಿಬೋದು. ಆ ಭಾಗ್ಯ ನಮಗೆ ಕೊಡ್ತಾರೆ. ಸೊ ಹಂಗಾಗಿ ಇಲ್ಲಿ ಮೆರವಣಿಗೆ ಬರುತ್ತೆ ಅಲ್ವಾ, ದೇವ್ರ ಪೂಜೆಗೆ ಎಲ್ಲ ಕೊಟ್ಬಿಟ್ಟು ಮತ್ತು ಅಲ್ಲಿ ಬರೋ ದಾರಿಯಲ್ಲಿ ಮೆರವಣಿಗೆ ಎತ್ಕೊಂಡ್ಬರ್ತಾ ಇರ್ತಾರಲ್ವ, ಅಲ್ಲಿ ಪಾನಕ ಮತ್ತು ಹೆಸರುಬೇಳೆನ ಕೂಡ ಕೊಡ್ತಾರೆ. ಆ್ಯಂಡ್ ಈ ಥರ ಡ್ಯಾನ್ಸಸ್ ಎಲ್ಲ ಮಾಡಿಕೊಂಡು ಈ ಥರ ಬ್ಯಾಂಡ್ ಸೆಟ್ನೆಲ್ಲನೂ ಕರೆಸಿರ್ತಾರೆ. ಈ ಥರ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಬ್ಯಾಂಡ್ ಸೆಟ್ ಎಲ್ಲ ಬಾರಿಸ್ಕೊಂಡು ಈ ಥರ ಬರ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ. ಯಾವಾಗಲೂ ವರ್ಷಕ್ಕೊಂದು ಸಲ ಆಗೋದಿದು, ಬಟ್ ನೋಡದೇ ಇದ್ದರೆ ತುಂಬ ಮಿಸ್ ಮಾಡ್ಕೊತೀವಿ. ಹಂಗಾಗಿ ನಾನು ಚೀಕುನ ಎತ್ಕೊಂಡು ಹೋಗಿದ್ದೆ ನೋಡೋದಕ್ಕೆ. ಆ್ಯಂಡ್ ಅಲ್ಲಿರೋರಿಗೆಲ್ಲನೂ ಪಾನಕ ಮತ್ತು ಹೆಸರುಬೇಳೆ ಆ ಥರದ್ದೆಲ್ಲ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಕುಡ್ಕೊಂಡು ಈ ಥರ ಡ್ಯಾನ್ಸ್ ಮಾಡಿಕೊಂಡು ದೇವ್ರನ್ನ ನೋಡಿಕೊಂಡು ಬರೋ ದಾರಿಯಲ್ಲೇ ನೋಡಿ ಈ ಥರ ಯಾರು ಬೇಕಾದರೂ ತೇರು ಎಳಿಬೋದು. ಸೊ ಈ ಥರ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ. ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನೋಡಿ, ಇನ್ನೂ ಆಡ್ತಾನೆ ಇರ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡ್ದು ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆಗಲಿ ತುಂಬ ಚೆನ್ನಾಗಿ ಸಖತ್ತು ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲಿ ಚಿಕ್ಕ ಮಕ್ಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಹೆಣ್ಮಕ್ಳು ನೋಡಿ ಎಷ್ಟು ಜೋಶಾಗಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ. ಸಖತ್ತು ಖುಷಿ ಆಗುತ್ತೆ ಇದ್ದಾರೆ ನೋಡೋದಕ್ಕೆ. ಇನ್ನು ಜಾತ್ರೆಯಲ್ಲಿ ನಿಜವಾಗ್ಲೂ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ. ನಾವು ಎಷ್ಟೇ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಏನಾದರೂ ತೊಗೊಂಡ್ರು ಕೂಡ, ಬಟ್ ಜಾತ್ರೆಯಲ್ಲಿ ಒಂದು 10 ರೂಪಾಯಿದಾಗಲಿ 5 ರೂಪಾಯಿದಾಗಲಿ ಏನಾದರೂ ಒಂದು ತೊಗೊಂಡ್ರೇ ಸಮಾಧಾನ. ಇಲ್ಲ ಅಂತಂದರೆ ನಿಜವಾಗ್ಲೂ ಅದು ಜಾತ್ರೆ ನೋಡ್ದಂಗೂ ಇರೋಲ್ಲ. ಜಾತ್ರೆಯಲ್ಲಿ ಏನಾದರೂ ತಗೊಳ್ದೇ ಇದ್ದರೆ ಮನಃಶಾಂತಿನೇ ಇರೋಲ್ಲ, ಜಾತ್ರೆಗೆ ಹೋದಂಗೆ ಇರೋಲ್ಲ. ಸೊ ಅಂಥ ಫೀಲ್ ನನಗೆ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಇದೇ ಥರ ಫೀಲ್ ಆಗ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೋಡಿ ಇಲ್ಲೆಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿರ್ತಾರೆ. ಆ್ಯಂಡ್ ಈ ಥರ ಎಲ್ಲ ಅಂಗಡಿಗಳು ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಾದಮೇಲೆ ಫುಲ್ಲು ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಇರುತ್ತೆ. ಒಂದೊಂದು ಜಾತಿಯವರು ಒಂದೊಂದು ದಿನ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿರ್ತಾರೆ. ಆರ್ಕೆಸ್ಟ್ರಾ ಇಟ್ಕೊಂಡಿರ್ತಾರೆ, ನಾಟಕ ಇಟ್ಕೊಂಡಿರ್ತಾರೆ, ಡ್ರಾಮಾ ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ. ಇನ್ನು ಜಾತ್ರೆ ದಿವಸ ಬಂದುಬಿಟ್ಟು ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು. ಸೊ ಹಂಗಾಗಿ ಇಲ್ಲಿ ಸ್ಟೇಜೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನಮಗೆ ಹೆಂಗೆ ಅಂತಂದರೆ ಚಿಕ್ಕ ಮಕ್ಕಳಿದ್ದಾಗ ನಾವು ಬರೀ ಜಾತ್ರೆಯಲ್ಲೇ ಇರ್ತಾಯಿದ್ವಿ. ನೈಟ್ ಆದರೆ ಸಾಕು ಫುಲ್ಲು ಹೋಗೋದು, ಜಾತ್ರೆಯಲ್ಲಿ ಸುತ್ತಾಡ್ಕೊಂಬರೋದು ಹಿಂಗಿರ್ತಾಯಿತ್ತು. ಬಟ್ ಇವಾಗ ಎಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದೀವಲ್ವ, ಸೊ ಹಂಗಾಗಿ ಯಾರೂ ಕೂಡ ಜಾಸ್ತಿ ಹೋಗಲ್ಲ. ಆ್ಯಂಡ್ ಆರ್ಕೆಸ್ಟ್ರಾಗೂ ಅಷ್ಟೇ ನಾನು ಆದರೆ ಹೋಗೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ನೈಟು ಹೋಗೋದಕ್ಕಾಗಲೇ ಇಲ್ಲ. ಸೊ ಹಂಗಾಗಿ ಹೋಗಲಿಲ್ಲ, ನಂಗೆ ಇಷ್ಟನೂ ಆಗಲಿಲ್ಲ. ಸೊ ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಚಾರ್ವಿಕ್ನ ಸ್ವಲ್ಪ ಹೊತ್ತು ಕರ್ಕೊಂಡು ಹೋದೆ ಮತ್ತು ಬಂದುಬಿಟ್ಟೆ ವಾಪಸ್ ಮನೆಗೆ. ಇದು ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಇದನ್ನು ದೋಪು ಅಂತ ಕರೀತಾರೆ. ಮೇ ಬಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಗೇನಾದರೂ ಬೋರ್ ಅಂತ ಅನಿಸಿದ್ರೆ ಸ್ಕಿಪ್ ಮಾಡಿಬಿಡಿ. ಇದು ಮತ್ತು ನೆಕ್ಸ್ಟ್ ಡೇ ದೋಪ್ ಆಗುತ್ತೆ. ಅಂದರೆ ದೇವರು ಬೇಟೆ ಆಡೋದಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಬೇಟೆ ಆಡೋದಕ್ಕೆ ಹೋಗೋದನ್ನ ನಾನು ಕ್ಯಾಪ್ಚರ್ ಮಾಡಿಲ್ಲ, ಬರೀ ಬರೋದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಫಸ್ಟು ಹೋಗ್ತಾರೆ ಬೇಟೆ ಆಡ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು. ಬೇಟೆ ಆಡ್ಕೊಂಬಂದಾಗ ಅದರ ಬುಟ್ಟಿ ಒಳಗಡೆ ಮೊಲನ ಇಟ್ಕೊಂಬಂದಿರ್ತಾರೆ. ಸೊ ಆ ಮೊಲನ ಈ ಥರ ರೋಡಲ್ಲೆಲ್ಲ ಹೋಗ್ತಾ ಇದ್ದಾಗ ಈ ಥರ ತಮಟೆ ಬಾರಿಸ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅದಾದಮೇಲೆ ದೇವ್ರನ್ನ ಈ ಥರ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಅದನ್ನು ಮೆರವಣಿಗೆ ಎತ್ಕೊಂಬರ್ತಾರೆ. ಇದು ಬಂದುಬಿಟ್ಟು ನಮ್ಮ ಬೀದಿಯಲ್ಲಿ ಇವಾಗಲೇ ಬರೋದು ದೇವರು, ಡೈಲಿ ಬರಲ್ಲ. ಡೈಲಿ ಎಲ್ಲ ಆ ಕಡೆ ಹೋಗ್ತಾರೆ. ದೋಪಿನ ದಿನ ಮಾತ್ರ ನಮ್ಮ ಬೀದಿಯಲ್ಲಿ ಬರ್ತಾರೆ. ಸೊ ಹಂಗಾಗಿ ಕೆಳಗಡೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಇವಾಗ ಅಲಂಕಾರ ಮಾಡಿಕೊಂಡು ಬರ್ತಾಯಿದ್ದಾರೆ ನೋಡಿ ದೇವರು, ಅಂದರೆ ಪಲ್ಲಕ್ಕಿಯಲ್ಲಿ ಎತ್ಕೊಂಡ್ಬರ್ತಾ ಇದ್ದಾರೆ ಮೆರವಣಿಗೆನ. ಈ ಥರ ನಮ್ಮೂರವರೆಲ್ಲನೂ ಬರ್ತಾರೆ. ಆಲ್ಮೋಸ್ಟು 10:30 11:30 ಆ ಥರ ಆಗುತ್ತೆ. ಈ ಸಲ ಸ್ವಲ್ಪ ಬೇಗ ಬಂದಿದ್ದಾರೆ. ಮತ್ತು ನೈಟು ಮೆರವಣಿಗೆ ಹೋಗಬೇಕು ಊರೆಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಗ ಬಂದಿದ್ದಾರೆ. ಲಾಸ್ಟ್ ಟೈಮು ಅದಕ್ಕೆ ಬಿಫೋರ್ ಲಾಸ್ಟ್ ಟೈಮ್ ಎಲ್ಲನೂ ಸ್ವಲ್ಪ ಲೇಟ್ ಆಗ್ತಿತ್ತು. 12:30 ಆ ಥರ ಆಗಿಬಿಡ್ತಾಯಿತ್ತು. ಸೊ ಈ ಥರ ಈ ಸಲ ಸ್ವಲ್ಪ ಬೇಗ ಬಂದಿದ್ದಾರೆ. ಪಲ್ಲಕ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ದೇವ್ರನ್ನ ನೋಡೋದಕ್ಕೆ ಚೆಂದ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನಂಗೆ ಗೊತ್ತಿರೋ ಮಾಹಿತಿನ ನಾನು ಕೊಟ್ಟಿದ್ದೀನಿ. ಇನ್ ಕೇಸ್ ನಮ್ಮೂರವ್ರು ಯಾರಾದ್ರು ನೋಡ್ತಿದ್ರೆ, ಇನ್ ಕೇಸ್ ಏನಾದರೂ ತಪ್ಪು ಮಾಹಿತಿ ಅಥವಾ ನಂಗೆ ಏನಾದರೂ ಗೊತ್ತಿಲ್ಲದೆ ಇರೋದು ಮಾತಾಡಿದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇನ್ನು ಅದಾದಮೇಲೆ ಈ ಥರ ಪಲ್ಲಕ್ಕಿ ಹೋಗ್ತಾ ಇದೆ. ಇನ್ನು ಇವಾಗ ನೋಡ್ತಾ ಇದ್ದೀರಲ್ವ, ಈ ಬುಟ್ಟಿಯಲ್ಲಿ ಮೊಲ ಇದೆ. ಈ ಥರ ಎಲ್ಲನೂ ಎತ್ಕೊಂಡು ಹೋಗಿದ್ದಾದಮೇಲೆ ಇವಾಗ ಆ ಬುಟ್ಟಿಗೆ ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ಎಲ್ಲನೂ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಆರತಿ ಕೊಟ್ಬಿಟ್ಟು ಎಲ್ರಿಗೂ ಇವಾಗ ಮೊಲಕ್ಕೆ ಕಿವಿ ಚುಚ್ಚಿಬಿಟ್ಟು ಅದನ್ನು ಬಿಟ್ಬಿಡ್ತಾರೆ ಅಷ್ಟೇ.
ಇದರಲ್ಲಿ ಮೊಲನ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ನನಗಂತೂ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಐನೋರೆಲ್ಲನೂ ಮಹಾಮಂಗಳಾರತಿ ಕೊಟ್ಟು ಎಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ಈ ಥರ ಲಾಸ್ಟ್ ಎಲ್ಲ ಮಾಡಿದ್ದಾದಮೇಲೆ ಒಂದು ಸಲ ಮೊಲನ ಎಲ್ರಿಗೂ ಕೂಡ ತೋರಿಸ್ಬಿಟ್ಟು, ಅಂದರೆ ಈ ಥರ ಕಿವಿ ಚುಚ್ಚಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು, ದೇವ್ರಿಗೆ ತೋರಿಸ್ಬಿಟ್ಟು ಫಸ್ಟು, ಅದಾದಮೇಲೆ ನಮ್ಮ ಊರಿನ ಜನತೆಗೆ ತೋರಿಸ್ಬಿಟ್ಟು ಅದಾದಮೇಲೆ ಮೊಲನ ಬಿಟ್ಬಿಡ್ತಾರಷ್ಟೇ. ಸೊ ಈ ಥರ ಇರುತ್ತೆ ನಮ್ಮ ಜಾತ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ಮೊಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.